ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತರು ಎಲ್ಲರನ್ನೂ ಈ ದಿನ ಆಶೀರ್ವದಿಸಿ ಕಾಪಾಡಲಿ. ಎಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳಲಿ ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ. ಈ ದಿನ ದೇವರು ನಮಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಕೀರ್ತನೆಗಳು ಬರೆದ ಪುಸ್ತಕ 65ನೇ ಅಧ್ಯಾಯ 2ನೇ ವಚನವಾಗಿದೆ. ದೇವ, ನೀ ನಮ್ಮೆಲ್ಲರ ಪ್ರಾರ್ಥನೆಗೆ ಕಿವಿಗೊಡಾತ. ನೆರೆರೆಲ್ಲರೂ ಬರುವರು ನಿನ್ನ ಬಳಿಗೆ ಪಾಪದ ಪ್ರಯುಕ್ತ ಎಂಬುದಾಗಿ ದೇವರ ವಾಕ್ಯವು ಹೇಳಿದೆ. ಈ ವಾಕ್ಯವು ದೇವರ ಪ್ರೀತಿ ಮತ್ತು ಕರುಣೆಯನ್ನು ನಮಗೆ ನೆನಪಿಸುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ದೇವರು ದೂರದಲ್ಲಿರುವ ದೇವರಲ್ಲ, ನಮ್ಮ ಪ್ರಾರ್ಥನೆಗಳನ್ನು ಕೇಳುವ ಜೀವಂತ ದೇವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ನಾವು ಸಂತೋಷದಲ್ಲಿರಲಿ, ದುಃಖದಲ್ಲಿರಲಿ, ಯಾವುದೇ ಕಷ್ಟಗಳಲ್ಲಿರಲಿ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಧ್ವನಿಯನ್ನು ಕೇಳುವಂಥ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುವಂಥ ಮನೋಭಾವ ನಮ್ಮಲ್ಲಿದ್ದುಕೊಂಡು ನಾವು ಪ್ರಾರ್ಥಿಸಬೇಕಾಗಿದೆ. ಏಕೆಂದರೆ ದೇವರ ವಾಕ್ಯವನ್ನು ನಾವು ಬಲವಾಗಿ ಹಿಡಿದುಕೊಳ್ಳಬೇಕು. ಅದಾಗಿದೆ ನಮ್ಮ ಒಂದು ಕರ್ತವ್ಯ. ಮಾನವರು ಕೆಲವೊಮ್ಮೆ ನಮ್ಮ ಮಾತುಗಳನ್ನು ಕೇಳದಿರಬಹುದು, ಅರ್ಥ ಮಾಡಿಕೊಳ್ಳದಿರಬಹುದು. ಆದರೆ ದೇವರು ನಮ್ಮ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನಮ್ಮ ಹೇಳಲಾಗದ ಭಾರಗಳು, ನೋವುಗಳು ನಾವು ದೇವರ ಮುಂದೆ ಹೇಳಿಕೊಳ್ಳಲು ಸಾಧ್ಯವಿದೆ. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಸಂಗಡ ಪ್ರತಿದಿನವೂ ಇರುವುದರಿಂದ ಅನೇಕರು ದೇವರ ಬಳಿಗೆ ಬರುವುದನ್ನು ನಾವಿಂದು ಕಂಡಿದ್ದೇವೆ. ಅನೇಕ ಅದ್ಭುತಗಳನ್ನು ದೇವರಲ್ಲಿ ನಡೆಯುವುದನ್ನು ನಾವು ಕಂಡಿದ್ದೇವೆ. ಅವರ ಜೀವಿತ ಬದಲಾಗಿದೆ. ಯೇಸು ಕ್ರಿಸ್ತರಿಗೆ ಅವರ ಜೀವಿತವನ್ನು ಅರ್ಪಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ದೇವರಿಗೆ ವಿಧೇಯರಾಗಿ ಬಾಳೋಣ. ಆಮೇನ್.